ನಮಸ್ಕಾರ ಗೆಳೆಯರೆ. ಭಾರತ ಬರೋಬ್ಬರಿ $36 ಬಿಲಿಯನ್ ಅಂದ್ರೆ ಹತ್ತಿರ 3 ಲಕ್ಷ ಕೋಟಿ ಕೊಟ್ಟು ರಾಫೆಲ್ ವಿಮಾನಗಳನ್ನ ಖರೀದಿ ಮಾಡ್ತಾ ಇದೆ. ಹಾಗೂ ಇದು ಎಷ್ಟು ದೊಡ್ಡ ಮತ್ತು ಹುಚ್ಚು ಹಿಡಿಸುವಂತ ಡೀಲ್ ಗೊತ್ತಾ? ಈ ರಾಫೆಲ್ ವಿಮಾನವನ್ನ ತಯಾರು ಮಾಡೋ ಕಂಪ್ನಿ ಇದೆಯಲ್ಲ, ಡೆಸಾಲ್ಟ್ ಏವಿಯೇಷನ್, ಆ ಇಡೀ ಕಂಪ್ನಿಯ ಒಟ್ಟು ಮೌಲ್ಯವೇ $26 ಬಿಲಿಯನ್ ಆಗಿದೆ. ಹೌದು, ನೀವು ಕೇಳಿಸ್ಕೊಳ್ತಾ ಇರುವುದು ನಿಜ. ಅಂದ್ರೆ ಯಾರ ಹತ್ರನಾದ್ರೂ 26 ಬಿಲಿಯನ್ ಇದ್ರೆ ಅವರು ಪೂರ್ತಿ ಆ ಕಂಪ್ನಿಯನ್ನೇ ಖರೀದಿ ಮಾಡಬಹುದು. ಆದ್ರೆ ನಾವಿಲ್ಲಿ ಕಂಪ್ನಿಗಿಂತಲೂ ಜಾಸ್ತಿ ಮೊತ್ತವನ್ನ ಕೊಟ್ಟು ಬರೀ ವಿಮಾನಗಳನ್ನ ಖರೀದಿ ಮಾಡ್ತಾ ಇದೀವಿ. ಫ್ರಾನ್ಸ್ ತನ್ನ ಕಿರೀಟದಂತಿರೋ ಕಂಪ್ನಿಯನ್ನ ಮಾರಲ್ಲ ಅನ್ನೋದು ಬೇರೆ ಮಾತು. ಆದ್ರೆ ಈ ಡೀಲ್ ಎಷ್ಟು ದುಬಾರಿ ಅನ್ನೋದು ನಿಮ್ಗೆ ಅರ್ಥ ಮಾಡಿಸೋಕೆ ಈ ಉದಾಹರಣೆಯನ್ನ ಕೊಟ್ಟೆ. ಇಷ್ಟೊಂದು ಅಂದ್ರೆ $36 ಬಿಲಿಯನ್ ಕೊಟ್ಟು ನಾವೆಷ್ಟು ರಾಫೆಲ್ ಪಡಿತಾ ಇದೀವಿ ಗೊತ್ತಾ? ಬರೀ 114 ಯುದ್ಧ ವಿಮಾನಗಳು. ಹೌದು, ಇದು 2007ರಲ್ಲಿ ಮುಗಿಯಬೇಕಾಗಿದ್ದ ಆ ಹಳೆಯ MMRCA ಡೀಲ್. ಅವತ್ತೇ ಈ ಡೀಲ್ ಆಗಿದ್ರೆ ಕೇವಲ $5 ರಿಂದ $7 ಬಿಲಿಯನ್ ಒಳಗೆ ನಮಗೆಲ್ಲ ವಿಮಾನಗಳು ಸಿಗ್ಬಿಡ್ತಿದ್ದು. ಆದರೆ ಈಗ 19 ವರ್ಷ ತಡವಾಗಿದ್ದಕ್ಕೆ ಅದರ ಬೆಲೆ ಗಗನಕ್ಕೇರಿದೆ. ಹಾಗೂ ಇವತ್ತು ಅದೇ ರಾಫೆಲ್ಗೆ ನಾವು $36 ಬಿಲಿಯನ್ ಸುರಿಸ್ತಾ ಇದ್ದೀವಿ. ಅಂದ್ರೆ ಒಂದು ರಾಫೆಲ್ ವಿಮಾನದ ಬೆಲೆ $300 ಮಿಲಿಯನ್ ದಾಟಿದೆ. ಹಾಗೂ ಇದನ್ನು ಕಂಪೇರ್ ಮಾಡೋದಾದ್ರೆ ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಫುಲ್ ಪ್ಯಾಕೇಜ್ ಮತ್ತು ಮಿಸೈಲ್ ಜೊತೆಗೆ ಬರೀ $150 ಮಿಲಿಯನ್ಗೆ ಸಿಗುತ್ತೆ. ಪೂರ್ತಿ ಅಮೆರಿಕನ್ ಆರ್ಮಿ ಬಳಸೋ ಸ್ಪೆಸಿಫಿಕೇಶನ್ ಹಾಕಿದ್ರು $200 ಮಿಲಿಯನ್ ದಾಟಲ್ಲ. ಆದರೆ ನಾವಿಲ್ಲಿ ರಾಫೆಲ್ಗೆ $300 ಮಿಲಿಯನ್ಗೂ ಹೆಚ್ಚು ಕೊಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಬಹಳಷ್ಟು ಜನರು ಹೇಳಬಹುದು, ಅಮೆರಿಕದ F-35 ತಗೊಂಡ್ರೆ ಅವರು ಟೆಕ್ನಾಲಜಿ ಕೊಡಲ್ಲ, ಸೋರ್ಸ್ ಕೋಡ್ ಕೊಡಲ್ಲ ಅಂತ. ಆದ್ರೆ ಗೆಳೆಯರೆ, ಇಲ್ಲಿ ರಾಫೆಲ್ ತಗೊಂಡ್ರು ನಮ್ಗೇನು ಸೋರ್ಸ್ ಕೋಡ್ ಸಿಗ್ತಾ ಇಲ್ಲ. ಆ ತಪ್ಪು ಕಲ್ಪನೆ ಬೇಡ. ಸೊ ಈಗ ಈ ಡೀಲ್ ನ ಕೈ ಸತ್ಯಗಳನ್ನ ಹೇಳ್ತೀನಿ ಕೇಳಿ, ನಿಮ್ಗೆ ನಿಜವಾಗ್ಲೂ ಇದು ಶಾಕ್ ಆಗತ್ತೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊದಲನೆಯದಾಗಿ ಈ 114 ವಿಮಾನಗಳಲ್ಲಿ 12 ರಿಂದ 18 ವಿಮಾನಗಳು ನೇರವಾಗಿ ಫ್ರಾನ್ಸ್ನಿಂದ ರೆಡಿಯಾಗಿ ಹಾರಿ ಬರ್ತವೆ. ಇನ್ನುಳಿದ ವಿಮಾನಗಳು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗುತ್ತವೆ ಅಂತ ಹೇಳ್ತಾರೆ. ಆದರೆ ಅಲ್ಲಿರೋದು ಬರೀ 30% ಮಾತ್ರ ಇಂಡಿಯನ್ ಕಂಟೆಂಟ್. ಅಂದ್ರೆ ಫ್ರಾನ್ಸ್ನಲ್ಲಿ ವಿಮಾನದ ಬಿಡಿ ಭಾಗಗಳನ್ನು ತಯಾರಿಸಿ ಇಲ್ಲಿಗೆ ಕಳಿಸ್ತಾರೆ. ಇಲ್ಲಿ ನಾವು ಅದನ್ನ ಜೋಡಿಸಿ ಸಣ್ಣ ಪುಟ್ಟ ನಟ್ ಬೋಲ್ಟ್ ಹಾಕಿ ಮೇಕ್ ಇನ್ ಇಂಡಿಯಾ ಅನ್ನೋ ಸ್ಟಿಕರ್ ಅನ್ನ ಅಂಟಿಸ್ಬೇಕು ಅಷ್ಟೇ. ಇನ್ನೊಂದು ದೊಡ್ಡ ಹೊಡೆತ ಅಂದ್ರೆ ಫ್ರಾನ್ಸ್ ನಮಗೆ ಸೋರ್ಸ್ ಕೋಡ್ ಅನ್ನ ಕೊಡ್ತಾ ಇಲ್ಲ. ನೀವು 150 ವಿಮಾನ ತಗೊಳ್ಳಿ, 200 ತಗೊಳ್ಳಿ, ಸೋರ್ಸ್ ಕೋಡ್ ಮಾತ್ರ ಸಿಗಲ್ಲ ಅಂತ ಫ್ರಾನ್ಸ್ ಖಡಾಖಂಡಿತವಾಗಿ ಹೇಳಿದೆ. ಗೆಳೆಯರೆ, ಇದರ ಅರ್ಥ ಏನು ಗೊತ್ತಾ? ನಾವು ಈ ವಿಮಾನಕ್ಕೆ ನಮ್ಮ ಭಾರತದ ಬ್ರಹ್ಮೋಸ್ ಆಗಲಿ ಅಥವಾ ಬೇರೆ ಸ್ವದೇಶಿ ಮಿಸೈಲ್ ಆಗಲಿ ಅಳವಡಿಸೋದಕ್ಕೆ ಆಗಲ್ಲ. ಅವರು ಕೊಟ್ಟಿದ್ದೇ ಬಳಸಬೇಕು. ಹಾಗೇನೆ ಕೆಲವರು ಅನ್ಕೋಬಹುದು, ಹೊಸ ರಾಫೆಲ್ ಅಲ್ವಾ, ಇದರಲ್ಲಿ ಏನಾದರೂ ಹೊಸ ಟೆಕ್ನಾಲಜಿ ಇರತ್ತೆ ಅಂತ. ಗೆಳೆಯರೆ, ಇಲ್ಲೂ ಕೂಡ ನಿರಾಸೆನೆ ಕಾದಿದೆ. ಏನೇ ರಿಪೋರ್ಟ್ ಪ್ರಕಾರ ಈ ಹೊಸ ರಾಫೆಲ್ಗಳಲ್ಲಿ ಡೇಟಾ ಲಿಂಕ್ ಕೂಡ ಇರಲ್ವಂತೆ. ಹಾಗೂ ರಾಫೆಲ್ನ ಅತಿ ದೊಡ್ಡ ಶಕ್ತಿಯೇ ಅದರ ಸೀಮ್ಲೆಸ್ ಡೇಟಾ ಲಿಂಕ್. ಅದನ್ನೇ ಅವರು ಕೊಡ್ತಾ ಇಲ್ಲ ಅಂದ್ರೆ ಹೇಗೆ? ಹಾಗೂ ನಾನೇನು ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ. ಕಳೆದ 48 ಗಂಟೆಗಳಲ್ಲಿ ಬಂದಿರೋ 100 ಆರ್ಟಿಕಲ್ಸ್ ಇದನ್ನ ಹೇಳ್ತಾ ಇವೆ. ಹಾಗಾದ್ರೆ ಈ ರಾಫೆಲ್ ಯಾಕೆಷ್ಟು ದುಬಾರಿ ಆಗಿದೆ? ಗೆಳೆಯರೆ, ಇದಕ್ಕೆ ಫ್ರಾನ್ಸ್ ಒಂದು ಕಾರಣನೂ ಕೊಟ್ಟಿದೆ. ಅದು ಏನಂದ್ರೆ, ನೀವು 2016ರಲ್ಲಿ ರಾಫೆಲ್ ತಗೊಂಡಿದ್ರಿ, ಈಗ 9 ವರ್ಷ ಆಗಿದೆ. ಪ್ರಪಂಚದಾದ್ಯಂತ ಬೆಲೆ ಏರಿಕೆ ಆಗಿದೆ. ನೀವೇ ನೋಡಿ, ಮ್ಯಾಗಿ ಪ್ಯಾಕೆಟ್ನ ಬೆಲೆ ₹10 $15 ಆಗಿದೆ. ವಿಮಾನದ ಬೆಲೆ ಇರಲ್ವಾ ಅನ್ನೋದು ಅವರ ವಾದ. ಜೊತೆಗೆ ಚೀನಾ ಕೂಡ ಕಚ್ಚಾ ವಸ್ತುಗಳನ್ನ ಕೊಡ್ತಾ ಇಲ್ಲ, ಸೆಮಿ ಕಂಡಕ್ಟರ್ನ ಕೊಡ್ತಾ ಇಲ್ಲ. ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು 2016ರಲ್ಲೇ 36ರ ಬದಲು 136 ವಿಮಾನ ತಗೊಂಡಿದ್ರೆ ನಮಗೆ ಅವತ್ತೇ $200 ಮಿಲಿಯನ್ ಆಸುಪಾಸಿಗೆ ಸಿಗ್ತಾ ಇತ್ತು. ಗೆಳೆಯರೆ, 2016ರಲ್ಲೂ ಅಲ್ಲಿ ನಮಗೆ ಫ್ರಾನ್ಸ್ ಸರ್ಕಾರ ಒಂದು ಲಾಲಿಪಾಪ್ ಅನ್ನು ಕೊಟ್ಟಿತ್ತು. ಅದು ಹೆಂಗಂದ್ರೆ, ಈಗ ಸ್ಟಾರ್ಟಿಂಗ್ ಅಲ್ವಾ, ಹ್ಯಾಂಗರ್ ಕಟ್ಟಬೇಕು, ಟ್ರೈನಿಂಗ್ ಕೊಡಬೇಕು, ಅದಕ್ಕೆ ದುಬಾರಿ ಖರ್ಚಾಗತ್ತೆ, ಮುಂದೆ ಹೋದಂಗೆಲ್ಲ ಬೆಲೆ ಕಮ್ಮಿ ಆಗತ್ತೆ ಅಂತ ಹೇಳಿತ್ತು. ಆದ್ರೆ ಆ ಮಾತು ಈಗ ಸುಳ್ಳಾಗಿದೆ. ಅಸಲಿ ಸತ್ಯ ಏನಂದ್ರೆ, ಫ್ರಾನ್ಸ್ ನಮ್ಮ ಅನಿವಾರ್ಯತೆಯ ಲಾಭ ಪಡಿತಾ ಇದೆ. ಗೆಳೆಯರೆ, ಈಗಿನ ಪರಿಸ್ಥಿತಿ ಅಂದ್ರೆ 2026ರಲ್ಲಿ ನಮಗೆ ರಾಫೆಲ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ರಷ್ಯಾ ಹತ್ರ ಹೋದ್ರೆ ಅವರ ಹತ್ರ ಇರೋದು ಹಳೆ ಸುಖೈ ಮತ್ತು ಮಿಗ್ ವಿಮಾನಗಳು, ಅವೆಲ್ಲವೂ ಈಗ ಔಟ್ಡೇಟೆಡ್ ಆಗಿವೆ. ಜೊತೆಗೆ ರಷ್ಯಾ ನಮಗೆ ಕೊಡೋ ವೆಪನ್ಸ್ ಅನ್ನೇ ಚೀನಾಗೂ ಕೊಡ್ತಾ ಇದೆ. ಸೊ ಇಲ್ಲಿ ನಮಗೆ ಅಡ್ವಾಂಟೇಜ್ ಇಲ್ಲ. ಹಾಗೂ ಇನ್ನು ಅಮೆರಿಕದ ಹತ್ರ ಹೋದ್ರೆ ಅವ್ರ ಹತ್ರ F-15, F-21, F-35 ಅಂತ ಸಾಲು ಆಪ್ಷನ್ಸ್ ಇದೆ. ಬೆಲೆ ಕೂಡ ಅರ್ಧದಷ್ಟು ಕಮ್ಮಿ ಇದೆ. ಆದ್ರೆ ಇಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ನಿಮ್ಗೆ ಗೊತ್ತೇ ಇದೆ. ಯುದ್ಧದ ಸಮಯದಲ್ಲಿ ಅವರು ಕೈ ಕೊಡ್ತಾರೆ ಅನ್ನೋ ಭಯ ನಮಗಿದೆ. ಸೊ ಇದೇ ಕಾರಣಕ್ಕೆ ನಮಗೆ ಫ್ರಾನ್ಸ್ ಬಿಟ್ರೆ ಬೇರೆ ಗತಿ ಇಲ್ಲ. ಹಾಗೂ ಈ ವೀಕ್ನೆಸ್ ಈ ಫ್ರಾನ್ಸ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಕೇಳಿದಷ್ಟು ದುಡ್ಡು ನಾವು ಕೊಡಲೇಬೇಕಿದೆ.
ಗೆಳೆಯರಿ, ಪಾಲಿಟಿಕ್ಸ್ನ ನಡುವೆ ಬಲಿಯಾಗ್ತಿರೋದು ನಮ್ಮ ವಾಯುಸೇನೆ. ಇನ್ನು 2 ವರ್ಷದಲ್ಲಿ ಅಂದರೆ 2027ರ ಹೊತ್ತಿಗೆ ನಮ್ಮ ವಾಯುಸೇನೆಯ ಬಲ ಪಾಕಿಸ್ತಾನದ ವಾಯುಸೇನೆಗೆ ಸಮ ಆಗ್ಬಿಡುತ್ತೆ. ಅಷ್ಟು ಕೆಳಮಟ್ಟಕ್ಕೆ ನಾವು ಇಳಿತಾ ಇದ್ದೀವಿ. 1980ರ ಜಾಗ್ವಾರ್ ವಿಮಾನಗಳನ್ನು ಇಟ್ಕೊಂಡು ನಾವು ಪಾಕಿಸ್ತಾನವನ್ನ ಎದುರಿಸೋಕೆ ಆಗ್ತಾ ಇದೆ. ನಮಗೆ ಅರ್ಜೆಂಟಾಗಿ ವಿಮಾನಗಳು ಬೇಕೇ ಬೇಕು. ಕೇವಲ 114 ವಿಮಾನಗಳನ್ನು ತಗೊಂಡ್ರು ಸಾಲಲ್ಲ, ಇನ್ನು 250 ವಿಮಾನಗಳ ಕೊರತೆ ಇದೆ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು ಏನಂದ್ರೆ, 36 ಬಿಲಿಯನ್ ಅಂದ್ರೆ ಸಾಮಾನ್ಯ ಮೊತ್ತ ಅಲ್ಲ. ಅಮೆರಿಕ 40 ಬಿಲಿಯನ್ ಖರ್ಚು ಮಾಡಿ F-35 ಅನ್ನೋ ಹೊಸ ವಿಮಾನವನ್ನೇ ಸಂಶೋಧನೆ ಮಾಡಿಬಿಡ್ತು. ನಾವು ಯಾಕೆ ಈ ದುಡ್ಡಿನಲ್ಲಿ ನಮ್ಮದಿ ವಿಮಾನವನ್ನು ಮಾಡ್ಕೋಬಾರ್ದು? ಗೆಳೆಯರೆ, ಇದಕ್ಕೆ ಉತ್ತರ ನಮ್ಮ HAL. ನಮ್ಮ HAL ಸಂಸ್ಥೆ ಎಷ್ಟರ ಮಟ್ಟಿಗೆ ದಕ್ಷತೆ ಇಲ್ಲದು ಅಂದರೆ, ಕಳೆದ 20 ವರ್ಷಗಳಿಂದ ಅವರು ರಷ್ಯಾದ ಸುಖೋಯ್ 30 ವಿಮಾನವನ್ನು ಭಾರತದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಆದರೆ 20 ವರ್ಷಗಳಲ್ಲಿ ಅವರಿಗೆ ಆ ವಿಮಾನವನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕೆ ಆಗಿಲ್ಲ. ಹಾಗೂ ಗೆಳೆಯರೆ, ಇದು ಎಂಥ ಅವಮಾನ ಗೊತ್ತಾ? ಎಕ್ಸಾಮ್ ಹಾಲ್ನಲ್ಲಿ ಒಬ್ಬ ದೊಡ್ಡ ಸ್ಟೂಡೆಂಟ್ ಪಕ್ಕದ ಟಾಪರ್ ಪೇಪರ್ ನೋಡಿ ಕಾಪಿ ಹೊಡಿಕೆ ಆಗದೆ ಫೇಲ್ ಆದ್ನಲ್ಲ, ಹಾಗಿದೆ ನಮ್ಮ HAL ಕತೆ. ಸುಖೋಯ್ ಅಂತಹ ಅದ್ಭುತ ವಿಮಾನವನ್ನೇ ನಾವು ಸ್ಟಡಿ ಮಾಡಿ ನಮ್ಮದೇ ಆದ ಟೆಕ್ನಾಲಜಿಯನ್ನು ಹಾಕಿದ್ರೆ ಇವತ್ತು ರಾಫೆಲ್ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗೆಳೆಯರೆ, ಯಾವುದೇ ಸರ್ಕಾರ ಬರಲಿ ಅವ್ರಿಗೆ ಗೊತ್ತು HAL ಕೈಗೆ ದುಡ್ಡು ಕೊಟ್ಟರೆ ಅದು ಬೂದಿಗೆ ಸುರಿದ ತುಪ್ಪ ಅಂತ. ಅವರು ಬರೀ ಟೈಮ್ ವೇಸ್ಟ್ ಮಾಡ್ತಾರೆ ಹೊರತು ಔಟ್ಪುಟ್ ಕೊಡಲ್ಲ. ಹಾಗೂ ನಾವು ಸರ್ಕಾರಿ ಸಂಸ್ಥೆಗಳನ್ನು ನಂಬಿಕೊಂಡು ಆತ್ಮನಿರ್ಭರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದೇ ಒಂದು ದಾರಿ ಇರೋದು, ಅದು ಪ್ರೈವೇಟೈಸೇಷನ್. ಅಲ್ಲಿ ತನಕ ನಾವು ಹೀಗೆ ಲಕ್ಷಾಂತರ ಕೋಟಿ ಸುರಿದು ವಿದೇಶಿ ವಿಮಾನಗಳನ್ನು ತರಲೇಬೇಕು. ಇದು ಕಹಿ ಆದರೂ ಸತ್ಯವಾಗಿದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.